ಎಲ್ರಿಗೂ ನಮಸ್ಕಾರ. ಒಂದೆರಡು ಕಮೆಂಟ್ ನೋಡಿದೆ, ಸ್ವಲ್ಪ ಯಾಕೋ ಬೇಜಾರಾಯಿತು. ಒಂದೇ ಸಲ ಬಂದಿದ್ದರೆ ನನಗೆ ಅಷ್ಟೊಂದು ಬೇಜಾರಾಗ್ತಿದ್ದಿಲ್ಲ. ಒಂದು ಕಮೆಂಟ್ ಹೊಳ ಬರ್ತಾನೆ ಐತಿ. ಅದೇನು ಒಬ್ಬರೇ ಮಾಡ್ತಾ ಇದ್ದಾರೋ ಬೇರೆ ಬೇರೆದವ್ರು ಮಾಡ್ತಾ ಇದ್ದಾರೋ ನಂಗೆ ಗೊತ್ತಿಲ್ಲ. ಆದರೆ ಏನಪ್ಪ ಅಂತಂದರೆ, ಶಾಂತಕ್ಕ ನೀವು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥ, ಇನ್ಸ್ಪೈರೇಷನ್ ಆಗುವಂಥ ಕಥೆಗಳನ್ನ ಮಾಡ್ತಾ ಇಲ್ಲ, ಮಾಡಿ ಅಂತ ಹೇಳ್ತಾ ಇದ್ದೀರಿ. ತಪ್ಪು ಸಂದೇಶ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ ಯಾವ ವಿಚಾರಕ್ಕೆ ನಾನು ತಪ್ಪು ಸಂದೇಶ ಕೊಟ್ಟೀನಿ ಅಂತ. ಆಮೇಲೆ ಯಾಕೆ ಬರೀ ಗಂಡಸರೇ ಅಫೇರ್ ಇಟ್ಕೊಂಡಿರೋ ಥರ ತೋರಿಸ್ತೀರಿ, ಗಂಡಸರಿನ ಮದುವೆ ಆಗಿರೋ ಥರ ತೋರಿಸ್ತೀರಿ, ಬರೀ ಅತ್ತಿ ಸೊಸಿನೇ ಸ್ಟೋರಿನೇ ಮಾಡ್ತೀರಿ, ಬೇರೆ ಏನು ಬರೋದೇ ಇಲ್ಲ ನಿಮಗೆ ಅಂತ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು. ಅವರು ನನಗೆ ಪ್ರತಿ ಒಂದು ವಿಡಿಯೋಕ್ಕೂ ಕಮೆಂಟ್ ಮಾಡ್ತಾರೆ. ಅವರೊಬ್ಬರು ಅದನ್ನು ನಾನು ಅವರಿಗೆ ತಿರುಗಿ ರಿಪ್ಲೈ ಏನೂ ಕೊಡಲ್ಲ, ಬರೀ ಡಿಲೀಟೇ ಮಾಡಿರ್ತೀನಿ ಅವ್ರ ಕಮೆಂಟ್. ನಾನು ಅವರಿಗೆ ನನ್ನ ಕಂಡ್ರೆ ಉರಿ ಅಷ್ಟೇ, ಏನೂ ಇಲ್ಲ, ಮತ್ತೇನೂ ಇಲ್ಲ. ಅವ್ರದ್ದು ಚಾನಲ್ ಇರ್ಬೋದು, ಇಲ್ಲ ಇಲ್ದೇನೂ ಇರ್ಬೋದು. ಅವು ಯಾಕೆ ಹಂಗೆ ಅಡ್ಡು ಉರಿತಾರ ಗೊತ್ತಿಲ್ಲ. ಗಂಡು ಮಕ್ಳ ಹೆಸರಿಂದ ಬರ್ತೈತೆ ಒಂದು ಯಕ್ಷಗಾನ ಥರ, ಹಿಂಗೆ ಅದ್ರದ್ದು DP ಒಳಗೈತಿ. ಉರಿತಾರ ಅಂದ್ರೆ ಆ ಪರಿ ಉರಿತಾರ. ಅವ್ರ ಬೇಕು ಅಂತಲೇ ಟ್ರಿಗರ್ ಮಾಡೋಕ್ಕೆ ಬೇಕು ಅಂತಲೇ ಕಮೆಂಟ್ ಹಾಕೋದು ಭಾಳ ದಿನದಿಂದನೂ ಬರ್ತಾ ಐತಿ. ಎಲ್ಲ ವಿಡಿಯೋಕ್ಕೂ ಮಾಡ್ತಾರೆ ಅವರು. ಅವ್ರು ವಿಡಿಯೋ ನೋಡಲ್ಲ, ಸುಮ್ಮನೆ ಬರೋದು ಕಮೆಂಟ್ ಹಾಕೋದು ಅಷ್ಟೇ ಕೆಲಸ. ನಾನು ಡಿಲೀಟ್ ಮಾಡುವು ಇಂಥರ ಬಗ್ಗೆ ನಾನು ತೆರಿಗೆಸ್ಕೊಳಕೋಲ್ಲ. ಅದು ಒಂದು ಕಮೆಂಟ್, ಅದನ್ನು ಡಿಲೀಟ್ ಮಾಡಿಬಿಟ್ಟಿರ್ತಿದ್ದೆ. ಈಗ ಇದು ಏನಪ್ಪ ಅಂದರೆ, ಇದು ಬೇರೆದವ್ರದ್ದು. ಶಾಂತಕ್ಕೆ ಇನ್ಸ್ಪಿರೇಷನ್ ವೀಡಿಯೋಸ್ನ ಮಾಡ್ತಾ ಇಲ್ಲ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಾ ಇಲ್ಲ ಅನ್ನೋದು. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯಾಕೆ ನಾನು ಸಂದೇಶ ಕೊಡ್ತಾ ಇಲ್ವಾ? ಈಗ ಹಳ್ಳಿ ಜೀವನದ ಕತೆ ತೊಗೊಳ್ಳಿ ಫಸ್ಟ್. ಅದರೊಳಗೆ ಯಾಕೆ ನಾನು ನೋಡಿದ್ದೀನಿ, ನಾನು ನೋಡಿ ಆದಷ್ಟು ನನ್ನ ಹತ್ರ ಜೀವನಕ್ಕೆ ಆಗಿರೋಂಥವುಗಳನ್ನೇ ನಾನು ನೋಡಿ ಮಾಡೋಕ್ಕೆ ಇಷ್ಟಪಡ್ತೇನೆ. ನಾನು ನೋಡೀನಿ, ವಯಸ್ಸು ಜಾಸ್ತಿ ಆಗೈತಿ. ಬರೀ ಅವ್ರ ಮನೆಯೊಳಗೆ ಆಸರವಾಗಿದ್ದೆ, ಕಡೆಗೆ ಅವ್ರ ಮನೆ ಹುಡುಗಿನೇ ಒಪ್ಕೊಂಡು ಮದುವೆ ಮಾಡ್ಕೊಂಡು ಕಡೆಗೆ ಅತ್ತಾಗೂ ಇಲ್ಲ ನಂಗೆ ಬಿಟ್ಕೊಟ್ಟು ಹೋಗಿರೋದು ನೋಡಿದ್ದೆ. ಅದಕ್ಕೋಸ್ಕರ ನಾನು ಮಾಡಿದೆ. ಅದಾತು, ಓಕೆ. ಮತ್ತೆ ಯಾರಪ್ಪ ಗೌಡ್ರು ಚಲೋ ಅದಾರ, ಶಾಂತಕ್ಕೆ ಚಲೋ ಅದಾಳ, ಸೊಸಿ ಚಲೋ ಅದಾಳ, ಮಗಳು ಲಾಯರ್ ಆಗ್ತದಾಳ. ಲಾಯರ್ ಯಾವ ಕತೆ ಒಳಗೂ ನಾನು ತೊಗೊಂಡಿದ್ದಿಲ್ಲ. ಲಾಯರ್ ಆಗಲಿ, ಒಂದು ಒಳ್ಳೆ ಮೆಸೇಜ್ ಇರುವಂಥ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇರೋದು. ಅದು ಮುಂದಿನ ಸ್ಟೋರಿ ಚೆನ್ನಾಗೈತಿ. ಲಾಯರ್ ಆದಮೇಲೂ ಏನೇನು ಆಗ್ತೈತಿ ಅನ್ನೋದ್ರ ಬಗ್ಗೆ ನೋಡೋಣ ಅಂತ. ಇನ್ನು ಶಾಂತಕ್ಕನೂ ಇದು ಗಿರ್ಜಿ ಮಗಳು ಪ್ರೀತಿಸಿ, ಅವಳು ಪ್ರೀತಿಸಿ ದುಡುಕಿ ಮೋಸ ಹೋದ್ಲು. ಕಾಲೇಜ್ ಡೇಸ್ನಾಗ ಯಾರು ಮೋಸ ಹೋಗಲ್ವಾ? ಫ್ರೆಂಡ್ಸ್ ಮಾತು ಕೇಳಿ ಲವ್ನ್ಯಾಗ ಬಿದ್ದು ತಮ್ಮದೇ ಓದೋವಂಥ ಜೀವನನೇ ಸ್ಪಾಯಿಲ್ ಮಾಡ್ಕೊಳ್ಳಲ್ವಾ? ಇದು ಒಳ್ಳೆ ಮೆಸೇಜ್ ಅಲ್ವಾ? ಯಾರು ಈ ರೀತಿ ಮಾಡಬೇಡ್ರಿ ಅಂತ ನಾನು ಹೇಳಲಿಲ್ಲ. ಇದು ಒಳ್ಳೆ ಮೆಸೇಜೇ. ಆದರೆ ಇದು ಮೆಸೇಜ್ ಕೊಡುವಂಥ, ಸಂದೇಶ ಕೊಡುವಂಥದ್ದಲ್ವಾ? ನಾ ಕಮೆಂಟ್ ಮಾಡಿರೋರಿಗೆ ಬೇಜಾರಾಗಬೇಡ್ರಿ. ನಾನು ನಿಮ್ಗೆ ತಿಳಿಸಿ ಹೇಳ್ತಾ ಇರೋದಷ್ಟೇ. ಅದಾತು, ವಾಪಸ್ಸು ಅದು ಮಗ ಓದ್ತಾ ಇದ್ದಾನ. ಸೊಸಿ ಕೆಟ್ಟದಾಗಿ ಏನು ತೋರಿಸ್ತಾ ಇಲ್ಲ. ಗಿರ್ಜಕ್ಕನ ಸೊಸಿ ಚಲೋ ಅದಾಳ. ಅವಳು ಯಾವ ರೀತಿ ಮನೆಯೊಳಗಿರೋರನ್ನ ಅರ್ಥಕೊಂಡು ಬಾಳಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ಅದನ್ನು ಮಾಡ್ತಾ ಇದ್ದೀನಿ. ಬೇರೆ ನಾನು ನಿಮಗೆ ತಪ್ಪು ಸಂದೇಶ ಕೊಟ್ಟೆ ಅಂತ ಗೊತ್ತಿಲ್ಲ. ಅದು ಆಮೇಲೆ ಶಿವಲಿಂಗಯ್ಯ ಅವ ನೋಡು, ಲೇಟಾಗಿ ಮದುವೆ ಮಾಡ್ಕೊಂಡ. ಲೇಟಾಗಿ ಮದುವೆ ಆದ್ರೆ ಎಷ್ಟೋ ಜನ ಅದಾರ, ಗಂಡ ಹೆಂಡತಿ ಚಲೋ ಅದಾರ. ಅದು ಚಲೋ ಜೀವನ ಮುಂದೆ ಹೋಗ್ತೈತಿ, ಏನೇನು ಮುಂದುವರಿತೈತಿ ಅಂತ ನೋಡ್ರಿ. ಅದಾತ, ಓಕೆ. ಮನೆ ಒಂದು 3 ಬಾಗಿಲು ತೊಗೊಳ್ರಿ. ಅದರೊಳಗೂ ಅಷ್ಟೇ, ಮನೆ ಒಂದು ಮಕ್ಕಳ ಜೊತೆಯಾಗಿರಲಿ ಅಂದ್ರೆ ಬೇರೆ ಆದರೂ ಅದರೊಳಗೆ ಯಾವ ಅಫೇರು ಇಟ್ಟಿಲ್ಲ ನಾನು. ಅಫೇರ್ ಇಲ್ಲ, ಸಾಲ ಮಾಡ್ಕೋತಾ ಇದಾರ. ಯಾಕೆ ಈ ರೀತಿ ನಮ್ಮ ನಡುವೆನೇ ಸಾಲ ಆದರೂ ಪರವಾಗಿಲ್ಲ, ಶೋಕಿ ಮಾಡ್ಬೇಕು, ನಂಗೆ ಇಷ್ಟ ಆಗಿದ್ದೆಲ್ಲ ತೊಗೋಬೇಕು, ಆಡಂಬರಲೆ ಮನೆ ಕಟ್ಟಿಸ್ಕೋಬೇಕು, ಶಕ್ತಿ ಮೀರಿ ನಾವು ಸಾಲ ಮಾಡಿ ಹಾಸಿಗೆ ಇದ್ದಿದ್ದಕ್ಕಿಂತ ಬಿಟ್ಟು ಹೆಚ್ಚಿಗೆ ಕಾಲು ಚಾಚಿ ತೊಂದರೆಗೊಳಗಾದವ್ರನ್ನ ನೋಡಿಲ್ಲ. ನೀವು ಯಾರು ನೋಡಿಲ್ವಾ? ನಾನು ಅದನ್ನು ಮಾಡ್ತಾ ಇದ್ದೀನಿ. ಇದು ಒಂದು ಹೊಸ ಕಂಟೆಂಟ್ ಅಲ್ವಾ? ಈ ರೀತಿ ಮಾಡಬೇಡ್ರಿ, ಈ ರೀತಿ ಮಾಡಿದರೆ ಏನಾಗುತ್ತೆ ಅನ್ನೋ ತೋರಿಸ್ತಾ ಇದ್ದೀನಿ. ಇದು ಸಂದೇಶ ಅಲ್ವಾ? ಇನ್ನು ಕಾಮಿಡಿ ವಿಡಿಯೋಕ್ಕೆ ಬಂದರೆ, ನಾನು ಹಲವಾರು ಕಾಮಿಡಿ ವಿಡಿಯೋಸ್ನ ಮಾಡಿದ್ದೀನಿ. ಹೊಸ ಮಾಡ್ಬೇಕಂತ ಇನ್ನೂ ಯೋಚನೆ ಮಾಡ್ತಾ ಇರ್ತೀನಿ. ಮೊನ್ನೆ ಗೋವಾದ ವಿಡಿಯೋ ಮಾಡಿದ್ದೆ, ಹಾಡೇಳು ಹಾಡಿಬಿಟ್ಟಿ ಒಳಗೆ. ಆಲ್ಮೋಸ್ಟ್ ಕಾಮಿಡಿ ವಿಡಿಯೋಗಳನ್ನೇ ನಾನು ಹಾಕೋದು. ಹಾಡೇಳು ಹಾಡಿಬಿಟ್ಟಿ ಒಳಗೆ ಅದರೊಳಗೂ ಎಷ್ಟು ಚೆಂದ ಕಾಮಿಡಿಯಾಗಿ ಮಾಡಿರ್ತೀನಿ. ಕಾಮಿಡಿ ಒಳಗೆ ಆದರೆ ಸಂದೇಶ ಕೊಡೋಕ್ಕೂ ಪ್ರಯತ್ನ ಪಟ್ಟಿರ್ತೀನಿ. ಆಮೇಲೆ ಇದು ಯಾವುದು ಸ್ನೇಹನ ಪ್ರೀತಿ ಒಳಗೂ ಅಷ್ಟೇ, ಅತ್ತಿ ಚಲೋ ಇಲ್ಲ, ಯಾವ ರೀತಿ ಇರಬೇಕು ಮನೆ ಒಳಗೆ ಅನ್ನೋದ್ರ ಬಗ್ಗೆನೂ ಕೊಟ್ಟೇನಿ. ಅಳಿಯ ನಂಬಿಕೆ ಕೆಡಿಸ್ಕೊಂಡಿಲ್ವಾ? ಯಾವಾಗೂ ನಾವು ಎಲ್ಲ ಅವ್ರು ಲಾಯಲಾಗೇ ಇರ್ತಾರ. ಎಷ್ಟೋ ಜನ ನಂಬಿಕೆ ಕೆಡಿಸ್ಕೊಂಡಾರ. ಅದರೊಳಗೆ ನಾನು ಯಾವ ಅಫೇರೂ ಇಟ್ಟಿಲ್ಲ, ಯಾವುದೇ ಅಕ್ರಮ ಸಂಬಂಧ ಇಟ್ಟಿಲ್ಲ, ಮದ್ವೆ ಮಾಡ್ಕೊಂಡಾರ ಅಂತ ತೋರಿಸಿಲ್ಲ, ಏನೂ ಇಲ್ಲ. ಅದ್ರೊಳಗೆ ಚಲೋನೇ ಅದಾರ. ಗಿರ್ಜಕ್ಕ ಮಲೇಶಿ ಅವ್ರು ಭಾಳ ಕಷ್ಟಪಡ್ತಿದ್ರು. ಕುಡಿದು ಮಂತೆನ ಯಾವ ರೀತಿ ಆಗಿರ್ತೈತಿ ಅಂತ ತೋರಿಸೇನಿ. ಈಗ ಒಳ್ಳೆ ಜೀವನಕ್ಕೆ ಹತ್ಯಾರ. ಲಕ್ಷ್ಮಿನೂ ಅಷ್ಟೇ, ಅವ್ರ ಅಪ್ಪ ಅವರು ಒಳ್ಳೆ ದಾರಿ ತೋರಿಸ್ತಾಳ. ಲಕ್ಷ್ಮಿ ಓದಿ ಲೆಕ್ಚರ್ ಆಗ್ಬೇಕಂತದಾಳ, ಅದನ್ನು ತೋರಿಸ್ತಾ ಇದ್ದೀನಿ. ಅಶ್ವಿನಿ ನನ್ನ ಫ್ಯಾಷನ್ ಡಿಸೈನರ್ ಆಗ್ಬೇಕಂತ ಅದಾಳ. ಬರೀ ಓದ್ದವರೇ ಸಾಧನೆ ಮಾಡಂಗಿಲ್ಲ, ಓದ್ದೇನು ನಾವು ಏನಾದರೂ ಸಾಧನೆ ಮಾಡ್ಬೋದು ಅಂತ ತೋರ್ಸಕ್ಕೆ ಹೊರಟೇನಿ. ಅದು ಒಳ್ಳೆ ಸಂದೇಶ ಅಲ್ವಾ? ಯಾಕೆಲ್ಲ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳಾರ್ದ ಕಮೆಂಟ್ ಹಾಕ್ತೀರಿ? ನನ್ನ ಮನಸ್ಸು ಭಾಳ ಸೆನ್ಸಿಟಿವ್ ಐತಿ. ದಯವಿಟ್ಟು ಅಷ್ಟು ಗಡ ನೀವು ಅರ್ಥ ಮಾಡ್ಕೊಳ್ಳಾರ್ದನ್ನ ಕಮೆಂಟ್ ಹಾಕಬೇಡ್ರಿ. ಅದಕ್ಕೊಂದು 4 ಮಂದಿ ಲೈಕ್ ಮಾಡಿರ್ತೀರಿ, ಯಾಕಂತ ಗೊತ್ತಿಲ್ಲ. ಇನ್ನು 1990 ಸ್ಟೋರಿ ಅಂತೂ ಮುಗಿಸಾಕತ್ತೇನಿ. ಅದು ಬಿಡ್ರಿ, ಅದೆಲ್ಲ ಮುಗಿದೋದಂಗೆ ಆತ. ಅವಾಗೆಲ್ಲ ಕಾಲ ಹೆಂಗಿತ್ತು ಆಲ್ಮೋಸ್ಟ್ ಅದನ್ನು ತೋರ್ಸಕ್ಕೆ ಪ್ರಯತ್ನ ಪಟ್ಟೇನಿ. ಈಗಿಂದು ವಿಡಿಯೋಸು ಅಷ್ಟೇ. ಇದು ಇನ್ನೊಂದು ಹೊಸದು ತುಂಬ ಗರ್ಭಿಣಿ ಕತೆ ಅಂತ ಇಟ್ಟೀನಿ. ಅದನ್ನು ಟೈಟಲ್ ಚೇಂಜ್ ಮಾಡಿರಿ ಅಂತ ಒಬ್ಬರು ಹಾಕಿದ್ರಿ. ಟೈಟಲ್ ಚೇಂಜ್ ಮಾಡೋದು ಬೇಡ, ಯಾಕಂದರೆ ಮುಂದಿನ್ನೂ ಕೆಲವೊಂದು ಸಿಚುವೇಶನ್ ಬರ್ತೈತಿ, ಅದಕ್ಕೆ ಸಂಬಂಧಪಟ್ಟಿರ್ತೈತಿ ಅಂತಲೇ ನಾನು ಅದನ್ನು ಹಾಗೆ ಬಿಟ್ಟೇನಿ. ನಾನು ಆದಷ್ಟು ಎಷ್ಟು ನಿಮ್ಗೆ ಇಷ್ಟ ಆಗೋಂಥ ವಿಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಕೆಲವೊಂದು ಸಲ ಮಿಸ್ ಆಕೈತಿ, ನಾನು ಭಾಳ ಮಾತಾಡಕತ್ತೀನಿ, ದಯವಿಟ್ಟು ಬೇಜಾರಾಗಬೇಡ್ರಿ. ನಾನು ಇದನ್ನು ಹೇಳ್ಬೇಕಂತಲೇ ಈ ವಿಡಿಯೋ ಮಾಡ್ತಾ ಇರೋದಷ್ಟೇ.
ಬದುಕು ಜಟ್ಕ ಬಂಡಿ ಒಳಗೂ ಅಷ್ಟೇ. ಯಾಕೆ ಅಕ್ಕಂಗಾರ ಒಬ್ರಿಗೊಬ್ರು ಹೆವ ಮಾಡೋರು ಅದಾರ ನೋಡೀನಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಶಕುಂತಲಾ ಓದಾಳ ಅನ್ನೋ ದುರಹಂಕಾರ ಸ್ವಲ್ಪ ಜಾಸ್ತಿ. ಶಾಂತ ಓದಿಲ್ಲ ಅಂತಂದ್ರೂ ಒಂದು ಏನೋ ಸಾಧನೆ ಮಾಡ್ತಾ ಇದ್ದಾಳ. ಈಗ ನಾನು ಓದಿಲ್ಲಪ್ಪ ಜಾಸ್ತಿ, ನಂದೇ ಪ್ರಿಯಾ, ನಾನೇ ಹೇಳ್ತಾ ಇದ್ದೀನಿ. ನನಗೂ ಇದು ಬಿಕಾಮ್ ಇದು BA ಹಚ್ಚಿದೆ, ಅರ್ಧ ಇನ್ಕಂಪ್ಲೀಟ್ ಆಯ್ತು. ಬಟ್ ನನಗೆ ಆದರೂ ಓದೋದು ಅಷ್ಟು ನಂಗೆ ಮೊದಲಿಂದನೂ ಲಕ್ಷ್ಯ ಇಲ್ಲ, ನಂಗೆ ಓದೋದ್ರ ಕಡೆ ಆಸಕ್ತಿನೇ ಇಲ್ಲ. ಆದರೆ ಈಗ ಎಲ್ಲರೂ ಇಷ್ಟಪಡುವಂಗೆ ನಾನು ಜೀವನ ಮಾಡತ್ತೀನಿ. ಓದ್ದವರೇ ನನ್ನ ಮುಂದೆ ಏನೂ ಇಲ್ದಂಗೆ ಆಗ್ಯಾರ, ಅವ್ರ ಹೆಸರು ಬೇಡ. ಆದ್ರೆ ಹಂಗೆ ಅದಕ್ಕೋಸ್ಕರ ನಾನು ಓದ್ದವರು ಹೆಂಗೆ ಓದ್ದೇ ಇದ್ರೂ ಜೀವನ ಮಾಡಕ್ಕೆ ಬೇಕಾದ ಹಲವಾರು ದಾರಿಗಳದಾವ ಅಂತ ತೋರ್ಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದೆಲ್ಲ ಒಳ್ಳೆ ಸಂದೇಶ ಅಲ್ವಾ? ಅದ್ರಾಗ ಯಾವ ಅಕ್ರಮ ಸಂಬಂಧನೂ ಇಟ್ಕೊಂಡಿಲ್ಲ, ಯಾವ ಅಫೇರು ಇಲ್ಲ, ಇನ್ನೊಂದು ಮದುವೆ ಆಗಿದ್ದು ನಾ ತೋರಿಸಿಲ್ಲ. ಯಾಕೆ ಅತಿ ಆಸೆ ದುರಾಸೆ ಅದೇ ಸರಿಗೆ ಸರಿಗೆ ಹಾಕೊಂಡ್ರೆ ನೆರ್ಮನೆ ಕೂರ್ಲಾಕೊಂಡ್ಲ ಅಂತೇಳಿ ಅಕ್ಕಿ ಮನೆಗೆ ಎಲ್ಲ ಐತಿ ನಂಗೂ ಬೇಕು ಅಂತ ತೊಗೊಳಕ್ಕೆ ಹೋಗಿ ಎಷ್ಟು ಜನ ಎಡವಿಲ್ಲ. ಅದನ್ನೇ ಇದೆಲ್ಲ ಸಂದೇಶ ಅಲ್ವಾ? ನಾನು ಆದಷ್ಟು ನೋಡ್ರಿ, ನನ್ನ ವಿಡಿಯೋದಾಗ ನಾನು ತಿಳಿದಷ್ಟು ನನ್ನ ಬುದ್ಧಿ ಮಟ್ಟಕ್ಕೆ ತಕ್ಕಷ್ಟು ನಾನು ಮಾಡಿರ್ತೇನೆ. ಇದರೊಳಗೂ ಏನಾರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ರಿ, ಅರ್ಥ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಷ್ಟೇ, ಮತ್ತೇನೂ ಇಲ್ಲ. ಕಮೆಂಟ್ ಮಾಡಿದವ್ರಿಗೆ ತಿಳಿಸಿ ಹೇಳೋಕ್ಕೆ ಪ್ರಯತ್ನ ಪಟ್ಟೀನಿ. ನಿಮ್ಮ ಮೇಲೆ ನನಗೆ ಯಾವ ಬೇಜಾರಿಲ್ಲ. ನೀವು ನಮ್ಮ ವಿಡಿಯೋಗಳನ್ನ ಅಷ್ಟು ಇಷ್ಟಪಟ್ಟು ನೋಡಿರ್ತೀರಿ, ಆಯಿತು. ನಿಮ್ಗೆ ಅನಿಸಿದ್ದು ಒಂದು ಅಭಿಪ್ರಾಯ ಹೇಳಿರಿ. ಆದರೆ ಇವನ್ನೆಲ್ಲವನ್ನು ಮನಸ್ಸಿಗೆ ಇಟ್ಕೊಂಡು ಯೋಚನೆ ಮಾಡಿರಿ ಅಷ್ಟೇ, ಮತ್ತೇನೂ ಇಲ್ಲ. ಶ್ರೀಕಾಂತ್ ಪಾಟೀಲ್ ಅವರು ಎಷ್ಟು ಜವಾಬ್ದಾರಿಯಿಂದ ಮನೆ ನಡೆಸ್ಕೊಂಡು ಹೋಗ್ತಾರೆ, ಇದೆಲ್ಲ ನೋಡ್ರಿ, ನಿಮಗೆ ಬಿಟ್ಟಿದ್ದು.